ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಂತಹ ಲಕ್ಷ್ಮಣ್ ಸವದಿ ಡಿಲಿಮಿಟೇಷನ್ ಸ್ವಾಗತಿಸಿದಂತಹ ಕಾಂಗ್ರೆಸ್ಸಿಗ ಸವದಿ ಇದು ಕಾಂಗ್ರೆಸ್ಗೆ ಒಂದು ರೀತಿ ಬಿಗ್ ಶಾಕ್ ಆಗಿ ಪರಿಣಮಿಸಿದೆ. ಯಾಕೆಂದ್ರೆ ಡಿಲಿಮಿಟೇಷನ್ ಕಾಂಗ್ರೆಸ್ಸಿಗ ಸವದಿ ಸ್ವಾಗತಿಸಿದ್ದಾರೆ. ಲಕ್ಷ್ಮಣ್ ಸವದಿ ಪಕ್ಷ ವಿರೋಧಿ ನಿಲುವನ್ನ ತಳೆದ್ರ. ಡಿಲಿಮಿಟೇಷನ್ ಸ್ವಾಗತಿಸಿದಂತಹ ಸವದಿ ಪಕ್ಷ ವಿರೋಧಿ ನಿಲುವನ್ನ ತಳೆದ್ರ. ಹಾಗಾದ್ರೆ ಡಿಲಿಮಿಟೇಷನ್ಗೆ ಕಾಂಗ್ರೆಸ್ನಿಂದ ಪ್ರಬಲ ವಿರೋಧವಿದೆ. ಆದ್ರೆ ಕ್ಷೇತ್ರ ಪುನರ್ವಿಂಗಡಣೆಗೆ ಸ್ವಾಗತ ಅಂತ ಈಗ ಸವದಿ ಹೇಳಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಕ್ಷೇತ್ರ ಮರುವಿಂಗಡಣೆ ತೀರ್ಮಾನ ಒಳ್ಳೆಯದೇ ಎಂದಿದ್ದಾರೆ. 2028ಕ್ಕೆ ವಿಧಾನಸಭೆ, 2029ಕ್ಕೆ ಲೋಕಸಭೆ ಚುನಾವಣೆ ಇದೆ. 2 ಲಕ್ಷ ಜನಕ್ಕೆ ಒಂದು ವಿಧಾನಸಭೆ ಅಂದ್ರೆ ಹೇಗೆ ಹೇಳಿ? ಕ್ಷೇತ್ರ ಮರುವಿಂಗಡಣೆಗೂ ಬರೀ ಲೋಕಸಭೆಗೆ ಅನ್ವಯವಾ ಅಥವಾ ವಿಧಾನಸಭೆಗಳಿಗೂ ಕೂಡ ಅನ್ವಯವಾಗುತ್ತಾ ನೋಡೋಣ. ಡಿಲಿಮಿಟೇಷನ್ ಇಂದ ಜನಪ್ರತಿನಿಧಿಗಳಿಗೆ ಕೆಲಸ ಮಾಡಲು ಅನುಕೂಲ. ವಿಪಕ್ಷ ಅಂದ ಮೇಲೆ ವಿರೋಧ ಮಾಡೋದು ಸಹಜವಾದಂತಹ ಪ್ರತಿಕ್ರಿಯೆ. ಆದ್ರೆ ಈಗಾಗಲೇ ಬಿಲ್ ಪಾಸ್ ಆಗಿದೆ, ಅನುಷ್ಠಾನ ಮಾತ್ರ ಬಾಕಿ ಇದೆ. 31 ರಾಜ್ಯಗಳ ಅಭಿಪ್ರಾಯವನ್ನ ಪಡೆದು ಕೇಂದ್ರ ಮುಂದುವರಿಬೇಕಾಗುತ್ತೆ. ಕಾಂಗ್ರೆಸ್ ಹಿರಿಯ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿದ್ದಾರೆ. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಡಿಲಿಮಿಟೇಷನ್ ಲಕ್ಷ್ಮಣ ಸವದಿ ಸ್ವಾಗತಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಇದಕ್ಕೆ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಈಗ ಕ್ಷೇತ್ರ ಪುನರ್ವಿಂಗಡಣೆಗೆ ಸ್ವಾಗತ ಅಂತ ಸವದಿ ಹೇಳಿದ್ದಾರೆ. ಇನ್ನು ಕ್ಷೇತ್ರ ಮರುವಿಂಗಡಣೆ ಏನಿದೆಯಲ್ಲ, ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಕ್ಷೇತ್ರ ಮರುವಿಂಗಡಣೆ ಮಾಡುವಂತಹ ತೀರ್ಮಾನ ಒಳ್ಳೆಯದು. 2028ಕ್ಕೆ ವಿಧಾನಸಭೆ, 2029ಕ್ಕೆ ಲೋಕಸಭೆ ಚುನಾವಣೆ ಇದೆ. ಇದೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಒಳ್ಳೆಯದೇ ಇದು ಅನ್ನೋ ರೀತಿಯಲ್ಲಿ ಸವದಿ ಮಾತನಾಡಿದ್ದಾರೆ. 2 ಲಕ್ಷ ಜನಕ್ಕೆ ಒಂದು ವಿಧಾನಸಭೆ ಅಂದ್ರೆ ಹೆಂಗಾಗತ್ತೆ? ಕ್ಷೇತ್ರ ಮರುವಿಂಗಡಣೆಗೂ ಬರೀ ಲೋಕಸಭೆಗೆ ಅನ್ವಯವ ಅಥವಾ ವಿಧಾನಸಭೆಗಳಿಗೂ ಅನ್ವಯವಾಗುತ್ತಾ ನೋಡಬೇಕು. ಇನ್ನು ಡಿಲಿಮಿಟೇಷನ್ ಇಂದ ಜನಪ್ರತಿನಿಧಿಗಳಿಗೆ ಕೆಲಸ ಮಾಡೋಕೆ ಅನುಕೂಲವಾಗುತ್ತೆ. ವಿಪಕ್ಷ ಅಂದ ಮೇಲೆ ವಿರೋಧ ಮಾಡೋದು ಸಹಜವಾದಂತಹ ಪ್ರತಿಕ್ರಿಯೆ. ಆದ್ರೆ ಈಗಾಗಲೇ ಬಿಲ್ ಪಾಸ್ ಆಗಿದೆ, ಅನುಷ್ಠಾನ ಆಗೋದೊಂದೇ ಬಾಕಿ ಇರುವಂತದ್ದು. 31 ರಾಜ್ಯಗಳ ಅಭಿಪ್ರಾಯವನ್ನು ಪಡೆದು ಕೇಂದ್ರ ಮುಂದುವರಿಬೇಕಾಗುತ್ತೆ. ಕಾಂಗ್ರೆಸ್ ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದ್ದಾರೆ. ಅವರ ಮಾತುಗಳು ಚರ್ಚೆಗೆ ಗ್ರಾಸವಾಗಿದೆ. ನೋಡೋಣ, ಅದು ಕರ್ನಾಟಕದಲ್ಲಿ ನಾಳೆ 2028ಕ್ಕೆ ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ರಾಜ್ಯದ ಬರುತ್ತೆ. ಅಸೆಂಬ್ಲಿ 29ಕ್ಕೆ ಲೋಕಸಭೆ ಬರುತ್ತೆ. ಈ ಪುನರ್ವಿಂಗಡಣೆಯನ್ನು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ. ಅದು ಅದನ್ನು ಅಸೆಂಬ್ಲಿಗೆ ಮಾಡ್ತಾರೋ ಅಥವಾ ಲೋಕಸಭೆಗೆ ಮಾಡ್ತಾರೋ ಅಂತಕ್ಕಂಥದ್ದು ಇನ್ನೂ ಗೌಪ್ಯದೆ. ನಮ್ಮಲ್ಲಿ ಲೋಕಸಭಾ ಕ್ಷೇತ್ರ ಕೂಡ ಹೆಚ್ಚಾಗ್ತಾವೆ ಅಂತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ಈಗಾಗಲೇ ನಾವು ನೋಡಿದ್ವಿ. ಅದು ಅಸೆಂಬ್ಲಿಗೆ ಅದನ್ನು ಅನ್ವಯ ಆಗುತ್ತಾ ಅಥವಾ ಲೋಕಸಭೆಗೆ ಅನ್ವಯ ಆಗುತ್ತೆ ಕಾದು ನೋಡಬೇಕು. ಬಟ್ ಅದು ತೀರ್ಮಾನ ಆಗಿರ್ತಕ್ಕಂಥದ್ದು ಒಂದು ದೃಷ್ಟಿಯಿಂದ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಯಾಕಂತಂದರೆ ಲೋಕಸಭೆಗೆ 2 ಲಕ್ಷ ಜನ, ಅಸೆಂಬ್ಲಿಗೆ 2 ಲಕ್ಷ ಜನರನ್ನು ಇಡಬೇಕು ಮತ್ತು ಒಂದು ಲೋಕಸಭೆ ಕ್ಷೇತ್ರಕ್ಕೆ 8 ಶಾಸಕರ ಕ್ಷೇತ್ರಗಳನ್ನು ಇಡಬೇಕು ಅಂಥೇಳಿ. ಹೀಗಾಗಿ 16 ಲಕ್ಷಕ್ಕೆ ಅದನ್ನು ಸೀಮಿತ ಮಾಡಬೇಕು ಅಂತಕ್ಕಂಥದ್ದು ಮತದಾರರನ್ನ ಒಂದು ಚಿಂತನೆ ಈಗಾಗಲೇ ಅದು ಪಾಸಾಗಿದೆ. ಅದರ ಜೊತೆಗೆ ಮಹಿಳಾ ರಿಸರ್ವೇಷನ್ನು ಕೂಡ ಈಗಾಗಲೇ ಪಾಸಾಗಿರ್ತಕ್ಕಂಥದ್ದು. ನನಗನ್ಸುತ್ತೆ ಎಷ್ಟು ಮಹಿಳಾ ಕ್ಷೇತ್ರಗಳು 33% ಆಗಿದೆ, ಅಷ್ಟು ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತಾವೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಅದಾಗೋದ್ರಿಂದ ಜನಪ್ರತಿನಿಧಿ ಆದವರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ, ಓಡಾಡಲಿಕ್ಕೆ ಒಂದು ಅನುಕೂಲ ಆಗ್ತಿದೆ ಅಂತ ನನ್ನ ಭಾವನೆ. ಯಾಕಂತಂದರೆ ಮತದಾರ ಕ್ಷೇತ್ರ ಭಾಳ ದೊಡ್ಡದಾಗೋದ್ರಿಂದ ಜನರ ಸಂಪರ್ಕ ಆಗಲಿ, ಜನರನ್ನು ಭೇಟಿ ಆಗೋದಾಗಲಿ, ಮತದಾರರಿಗೆ ಭೇಟಿ ಆಗೋದಾಗಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದು ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ಜನಸಂಪರ್ಕಕ್ಕೆ ಅದು ಅನುಕೂಲ ಆಗ್ತದೆ. ನೋಡೋಣ, ಅದು